ರೀ ಅಲ್ಲ, ನಾನು ಎಷ್ಟು ಕರೆದ್ರು ಅಷ್ಟೊಂದು ಆಳವಾಗಿ ಏನು ವಿಚಾರ ಮಾಡ್ತಾ ಇದ್ದೀರ? ನಿಮ್ನೆ ಹೋಗ್ತಾ ಇರೋದು. ಏನ್ರಿ, ನಾನು ಕರೆದ್ರು ಕೇಳಿದವ್ರ ತರ ಅಷ್ಟೊಂದು ಆಳವಾಗಿ ವಿಚಾರ ಮಾಡ್ತಾ ಇದ್ದೀರಲ್ಲ. ರುದ್ರನ್ ಮಗಳು ಸತ್ಲು ಅಂತ ನೋವು ಸಂಕಟ ನಮ್ದು ಇದೆ ರೀ. ಮಾದೇವಿ, ಈ ನಿನ್ನ ಮಗ ಇವತ್ತಿನ ದಿವಸ ನನ್ನ ಮನೆತನದ ಮರ್ಯಾದೆಯನ್ನು ಬೀದಿ ಪಾಲ ಮಾಡಿಬಿಟ್ಟ. ಮಾದೇವಿ, ಬೀದಿ ಪಾಲ ಮಾಡಿಬಿಟ್ಟ. ಅವನು ಹೀಗ್ ಮಾಡ್ತಾನೆ ಅಂತ ನಾನ್ ಕನಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ ರೀ. 3 ದಿನವಾಯ್ತು, ಸರಿಯಾಗಿ ಊಟನೇ ಮಾಡಿಲ್ಲ. ಸ್ವಲ್ಪ ಹಾಲನ್ನಾದ್ರೂ ಕುಡೀರಿ. ಅಲ್ಲ, ಯಾವ ಪರಿಸ್ಥಿತಿ ಯಾವ ಸುಖದಲ್ಲಿ ಇದ್ದೀನಿ ಅಂತ ಹೇಳಿ ಹಾಲು ಕುಡ್ಲಿ ಹೇಳಿ ನೋಡೋಣ. ಮಾದೇವಿ, ಈ ನಿನ್ನ ಮಗ ಕ್ಷಣಕ ಸುಖಗೋಸ್ಕರ ತಲೆ ತಲಾಂತರದಿಂದ ಕಾಯ್ದುಕೊಂಡ ಬಂದ ಈ ಮನೆತನದ ಮರ್ಯಾದೆ ಬೀದಿ ಪಾಲು ಮಾಡಿಬಿಟ್ಟ. ಅದಕ್ಕಾಗಿ ನಿನ್ನ ಮಗನ ಸಲುವಾಗಿ ಒಂದು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ ರೀ? ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ. ನೋಡು, ನಾನು ಎಷ್ಟು ಪ್ರಶ್ನಿಸ್ತನೋ ಅಷ್ಟೇ ಉತ್ತರಿಸಬೇಕು. ನಾನು ಮರಳಿ ಪ್ರಶ್ನೆ ಮಾಡಬಾರದು. ಏನ್ ಹೇಳ್ತಾ ಇದ್ದೀನಿ? ಆಯ್ತು. ಮಾಧವಿ, ನಾನ್ ನಿನಗೇನಾಗ್ಬೇಕು? ನನ್ನ ಗಂಡ ರೀ. ಅಂದ್ರೆ ಪತಿ ಪರದೈವ. ತಾಳಿ ಕಟ್ಟಿದ ಗಂಡ, ಪತಿ ಪರದೈವ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ದೇವರ ಸಮ. ಗಂಡನ ಆಜ್ಞೆಯನ್ನು ಪಾಲಿಸುವುದು ಹೆಂಡತಿ ಆದವಳ ಕರ್ತವ್ಯ ರೀ. ಸತಿಯಾದವಳ ಧರ್ಮ, ಹೆಂಡತಿಯಾದ ಕರ್ತವ್ಯ. ಒಂದು ವೇಳೆ ಆಜ್ಞೆ ಮೀರಿ ನಡೆದದ್ದೇ ಆದ್ರೆ ಪತಿ ಆಜ್ಞೆ ಪಾಲಿಸದವಳು ಸತಿ ಆದ್ರೆ ಏನು ಸರ್? ಗಂಡನ ಆಜ್ಞೆಯನ್ನು ಮೀರಿ ನಡೆದರೆ ಸತಿ ದ್ರೋಹಿ. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ. ಒಳ್ಳೆ ಮಾತು. ಮಾದೇವಿ, ಹಾಗಿದ್ದ ಮೇಲೆ ನಾನು ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಡು. ಆಯ್ತು ರೀ, ನೀವು ಯಾವುದೇ ಮಾತು ಹೇಳಿ ನಾನು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡ್ತೀನಿ. ನ್ಯಾಯವಂತನ ಮನೆಯ ನಡುಗಂಬದಲ್ಲಿ ನಿಂತು ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡಿದಾಗ ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ಒಳ್ಳೆ ವಿಚಾರದಲ್ಲಿ ನುಡಿದಿದೀಯ. ಹಾಗಿದ್ದ ಮೇಲೆ ಸತಿ ಬಟ್ಟೆಯಲ್ಲಿ ಪತಿ ಕುಡಿಯಲೆಂದು ಇವತ್ತು ಹೆಣ್ಣಿನ ಹಾಲು ತಂದಿದೀಯ. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಈ ಹಾಲಿನ ಅವಶ್ಯಕತೆ ನಿನ್ನ ಮಗನಿಗೆ ತುಂಬಾ ಇದೆ. ದಿನಾಲು ಬೆಳಗ್ಗೆ 10 ಗಂಟೆಗೆ ನಿನ್ನ ಮಗನಿಗೆ ಹಾಲು ಕುಡಿಸ್ತಾ ಇದೀಯ.
ಇವತ್ತು ಕೂಡ ಈ ಹಾಲನ್ನ ಅವನಿಗೆ ಕುಡಿಸ್ಬೇಕು. ಆಯ್ತು ರೀ, ಪ್ರತಿನಿತ್ಯ ಮಾದೇಶಿಗೆ ಹಾಲು ಕೊಟ್ಟು ಅಭ್ಯಾಸ ಅಲ್ಲ, ಹಾಗೆ ಇವತ್ತು ಕೊಡ್ತೀನಿ. ಅವನಿಗೆ ಕುಡಿಸ್ಬೇಕು. ಆದ್ರೆ ಆದ್ರೆ ಬರೀ ಹಾಲಲ್ಲ, ನಿನ್ ಮಗ ನಮ್ಮ ಮಗ ಮಾದೇಶ ಕುಡಿಯುವ ಹಾಲಿನಲ್ಲಿ ಕುಡಿಯುವ ಹಾಲಿನಲ್ಲಿ ಕುಡಿಯುವ ಹಾಲಿನಲ್ಲಿ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸ್ಕೊಂಡು ಮಗನಿಗೆ ಇವತ್ತು ಈ ನನ್ನ ಕೈಯಾರೆ ವಿಷ ಉಡಿಸ್ಬೇಕ? ಹೌದು, ಮಾದೇವಿ, ಮಣಿತನದ ಮಾನ ರುದ್ರನ ಮಗಳ ಪ್ರಾಣ ಯಾವತ್ತೂ ಮರಿಬಾರದು. ದೈವ ಪರೀಕ್ಷಿಸಲು ನಿಂತಾಗ ಹೆತ್ತವರಿಂದಲೇ ಮಗನ ಸಾಯಬೇಕೆಂಬ ವಿಧಿ ಲಿಖಿತವಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೇ ಸಾಧ್ಯ ಮಾದೇವಿ? ಯಾರಿಂದಲೇ ಸಾಧ್ಯ? ಮೊದಲೇ ಯಾಗೂ ನಮಗೆ 3 ವರ್ಷ ಮಕ್ಕಳು ಇದ್ದಿದ್ದಿಲ್ಲ. ಏನು ಆ ದೇವರು ಕಣ್ ತೆರೆದು ನಮ್ಮ ಮಗು ಕೊಟ್ಟಿದ್ದಾನೆ ಅಂತ ನಾವು ಸಂತೋಷದಿಂದ ಇದ್ದೀವಿ. ಆದ್ರೆ ನಿನ್ನ ಮಗ ಈ ಕೃತ್ಯಕ್ಕೆ ಸಾಕ್ಷಿ ಆಗ್ತಿದ್ದಾನೆ ಅಂತ ನನಗೆ ಯಾವತ್ತೂ ಕನಸು ಮನಸ್ಸಿನಲ್ಲಿ ಅಳ್ಕೊಂಡಿದ್ದಿಲ್ಲ. ನೋಡು ಮಾದೇವಿ, ನೀನ್ ನಡೆಸಿಕೊಡ್ತೀಯೋ ಇಲ್ಲೋ ಅಷ್ಟು ಹೇಳಿ ನನಗೆ. ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ದೇವರು ಅಂತಿದ್ರೆ ಅದು ಪತಿ ಮಾತ್ರ. ಪತಿ ಹೇಳಿದ ಹಾಗೆ ಕೇಳುವುದು ಸತ್ಯವಾದಳು ಧರ್ಮ. ಅದೇನೇ ಆಗ್ಲಿ, ನಾನು ನಿಮ್ಮನ್ನು ಮಾತು ನಡೆಸ್ಕೊಡ್ತೀನಿ ಅಂತ ಆ ದೇವ್ರ ಸಾಕ್ಷಿಯಾಗಿ ಮಾತು ಕೊಡ್ತಿದ್ರಿ. ಆದ್ರೆ ಒಂದು ಮಾತು, ಜಗತ್ತಿನಲ್ಲಿ ಯಾವ ತಾಯಿ ತಾನೆ ಮಗನಿಗೆ ಹಾಲು ಮಾದೇವಿ, ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಮಗನಿಗೆ ಹಾಲಿನಲ್ಲಿ ವಿಷ ಕುಡಿಸಿದ್ದಾಳ ಅಂತ ಕೇಳ್ತಾ ಇದೆಯಲ್ಲ, ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶಿರಿಯಾಳನ ಹೆಂಡತಿ ಚಂದ್ರಮತಿಯು ಗಂಡನ ಆಜ್ಞೆಯಂತೆ ಆ ಪರಶಿವನ ಆಜ್ಞೆಯು ಶಿರಿಯಾಳನ ಮನೆಗೆ ಭೋಜನಕ್ಕೆ ಬಂದಾಗ ಶಿವನಿಗೆ ಎಡೆ ಬಡಿಸಲು ತಮ್ಮ ಮಗನ ತಲೆಯನ್ನು ಕಡಿದು ತಲೆ ಕುಟ್ಟಿ ಅಡಿಗೆಯನ್ನು ಮಾಡಿ ಊಟನ ಬಡಿಸಲಿಲ್ವೇನೆ? ಮಾದೇವಿ, ಈ ನಮ್ಮ ಮನೆತನದ ಮರ್ಯಾದೆಗೋಸ್ಕರ ನಿನ್ನ ಮಗನನ್ನು ಬಲಿ ಕೊಡಲು ತಪ್ಪೇನೆ? ಬಾಲಚಂದ್ರನ ಹೆಂಡತಿ ಚಂದ್ರಮತಿಯು ಗಂಡನ ಆಜ್ಞೆಯನ್ನು ಪಾಲಿಸ ಮಗನನ್ನು ಬಲಿ ಕೊಡಲಿಲ್ಲವೇನೆ? ಅವರೆಲ್ಲ ಈ ನಮ್ಮ ಮನೆತನದ ಮರ್ಯಾದೆಗೋಸ್ಕರ ನಿನ್ನ ಮಗನ ಬಲಿ ಕೊಡಲು ತಪ್ಪೇನು ಮಾದೇವಿ? ತಪ್ಪೇನು? ನಿಮ್ಮ ಮಾತು ನಿಜಾನೇ. ಅವರೆಲ್ಲ ಸಾಧು ಸತ್ಪುರುಷರು, ದೇವ ಮಾನವರು, ನಾವು ನರಮಾನವರು.
ಅವರಿಗೂ ನಮಗೂ ಹೋಲಿಕೆ ಆಗಲ್ಲ ರೀ, ಹೋಲಿಕೆ ಆಗಲ್ಲ. ಹೆತ್ತ ಕರಳು, ನೋವು, ಸಂಕಟ. ಮಾದೇವಿ, ಇಂಥ ಸಮಾಜಘಾತಕ ಮಕ್ಕಳು ನಮಗೆ ಬೇಡ. ಹೆಚ್ಚಿಗೆ ಮಾತು ಬೆಳೆಸೋದು ಬೇಡ. ನಾ ಇನ್ನು ಕೇಳೋದು ನಿನ್ನ ಒಂದೇ ಒಂದು ಮಾತು, ನಿನಗೇನು ಮಗ ಬೇಕು, ನಿನ್ನ ಮಾಂಗಲ್ಯ ಬೇಕು? ಏ ಬೇ, ಹೇಳು. ನೀವು ಕೇಳ್ತಾ ಇದ್ದೀರಲ್ಲ, ಯಾಕೆ ಸುಮ್ಮನಿದ್ದೀಯಾ? ನನಗೆ ಮಗ ಬೇಕು, ಮಾಂಗಲ್ಯ ಬೇಕಂತ. ನನಗೆ ನನಗೆ ಮಗ ಹೋದ್ರು ಈ ಮಾಂಗಲ್ಯ ಬೇಕು ರೀ, ಮಾಂಗಲ್ಯ ಬೇಕು. ಮೆಚ್ಚಿದೆ ಮಾದೇವಿ, ನಿನ್ನ ಮಾತನ್ನು ಮೆಚ್ಚಿದೆ. ಹೆಣ್ಣಿನ ಸ್ಥಾನದಲ್ಲಿ ನಿಂತು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆಯ. ಮಗ ಹೋದರೂ ಮಾಂಗಲ್ಯ ಬೇಕು. ಆದ್ರೆ ಮಾದೇವಿ, ಇದನ್ನು ತೆಗೆದುಕೋ. ಇದರಲ್ಲಿ ಕಾಳಕುಟುಕ ವಿಷ ಇದೆ. ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ಇದನ್ನು ಕುಡಿಸಿ ಬೆರೆಸಿ ಅವನು ಮುಗಿಸಿಬಿಡು. ನಾನು ಹೊರಗಡೆ ಹೋಗಿ ಬರೆಯುವುದರೊಳಗಾಗಿ ಮನೆಯಲ್ಲಿನ ಮಗ ಇರಬಾರದು. ಮನೆಯಲ್ಲಿನ ಮಗನಿಗೆ ಹಣ ಬಿದ್ದಿರಬೇಕು. ಒಂದು ವೇಳೆ ನನ್ನ ವಚನ ಪಾಲಿಸಲು, ನಿನ್ನ ಮಗನ ಉಳಿಸಲು ವಿಷ ತುಂಬಿದ ಹಾಲನ್ನು ನೀನೇನಾದ್ರೂ ಕುಡಿದದ್ದಾದ್ರ ನನ್ನ ಆಣೆಯಾಗಿದೆ ನಿನಗೆ. ಒಂದು ವೇಳೆ ನಾನು ಹೊರಗಡೆ ಹೋಗಿ ಬರೋದ್ರೊಳಗಾಗಿ ನಿನ್ನ ಮನೆಯಲ್ಲಿ ನಿನ್ನ ಮಗ ಏನಾದರೂ ಜೀವಂತವಾಗಿದ್ರ, ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ಗಂಡನ ಪ್ರಾಣ ಇರೋದಿಲ್ಲ, ನಿನ್ನ ಕೊರಳನೆ ಮಾಂಗಲ್ಯ ಇರೋದಿಲ್ಲ. ಮಗ ಬೇಕೋ ಮಾಂಗಲ್ಯ ಬೇಕೋ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಿರ್ಧಾರ ನಿನಗೆ ಬಿಟ್ಟಿದ್ದು. ದೇವ್ರೆ, ಏನು ನಿನ್ನ ಲೀಲೆ? ಬ್ರಹ್ಮ, ನಿನ್ನ ಆಟಕ್ಕೆ ನೀನೇ ಸರಿಸಾಟಿಯೋ, ನಿನ್ನ ಆಟಕ್ಕೆ ನೀನೇ ಸರಿಸಾಟಿ. ನಾನು ಹೆತ್ತ ಮಗನಿಗೆ ನನ್ನ ಕೈಯಾರೇನೆ ವಿಷ ಉರಿಸು ಅಂತ ನನ್ನ ಗಂಡನಿಂದನೇ ಆಜ್ಞೆ ಮಾಡಿಸಿದೆಯಲ್ಲ ದೇವ್ರೆ, ಆಜ್ಞೆ ಮಾಡಿಸಿದೆಯಲ್ಲ.